ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ನೋಡಿ, ಇವತ್ತು ನಮ್ಮ ಹತ್ರ ಒಂದು ಮಹೇಂದ್ರ ಮೋಜೋ ಬಂದಿದೆ. ಏನು ಪ್ರಾಬ್ಲಮ್ ಅಂದರೆ ಇದು ಮಿಸ್ಸಿಂಗ್ ಪ್ರಾಬ್ಲಮ್ ಇದೆ ಗಾಡಿ. ಕೆಲವು ಕಡೆ ತೋರಿಸಿದ್ದಾರೆ, ಈ ಗಾಡಿ ಮಾಡಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಪ್ಲಗ್ ಒಂದು ಚೇಂಜ್ ಮಾಡ್ತಾಯಿದ್ದೀನಿ. ಇದಕ್ಕೆ ಪ್ಲಗ್ ನಾರ್ಮಲ್ ಪ್ಲಗ್ ಬರೋಲ್ಲ, ಪ್ರೀಮಿಯಂ ಪ್ಲಗ್ ಅಂತ ಬರುತ್ತೆ, ಪ್ಲಾಟಿನಮ್ ಪ್ರೀಮಿಯಮ್ ಅಂತ ಬರುತ್ತೆ ಪ್ಲಗ್ಗು. ಮತ್ತು ಇಂಜಿನ್ ಆಯಿಲ್ ಟೆಂಪ್ರೇಚರ್ ಸೆನ್ಸರ್, ಈ ಇಂಜಿನ್ ಆಯಿಲ್ ಟೆಂಪ್ರೇಚರ್ ಸೆನ್ಸರು ಮತ್ತು ಓಟೋ ಸೆನ್ಸರ್, ಆಕ್ಸಿಜನ್ ಸೆನ್ಸರ್ ಒಂದಿದೆ. ಈ ಆಕ್ಸಿಜನ್ ಸೆನ್ಸರ್ ಇದು ಮೂರೂ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಹಾಗೆ ಈ ಇಂಜಿನ್ ಟೆಂಪ್ರೇಚರ್ ಸೆನ್ಸರ್ ಇದೇನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಓಟೋ ಸೆನ್ಸರ್ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಮೈಲೇಜು, ಪಿಕಪ್ಪು ಎಲ್ಲ ಪ್ರಾಬ್ಲಮ್ ಬರುತ್ತೆ. ನೋಡಿ, ಓಟೋ ಸೆನ್ಸರು ಇಷ್ಟೆಲ್ಲ ಬ್ಲಾಕ್ ಆಗಂಗಿಲ್ಲ. ಇಷ್ಟೆಲ್ಲ ಬ್ಲಾಕ್ ಆಯಿತು ಅಂದರೆ ನಿಮಗೆ ಮೈಲೇಜ್ ಡ್ರಾಪು, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಎರಡೂ ಇದರಿಂದ ಶುರುವಾಗುತ್ತೆ. ಓಟೋ ಸೆನ್ಸರ್ ಎಲ್ಲ ಈಗ ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ ಈ ಮಹೇಂದ್ರ ಮೋಜ್ದು ಸ್ಪೇರ್ ಪಾರ್ಟ್ಸು ಜಲ್ದಿ ಸಿಗಲ್ಲ, ಅದಕ್ಕೆ ನಾನು ಇದನ್ನೇ ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಇದರಲ್ಲಿ ಏನು ಅಂದರೆ, ಈ ಓಟೋ ಸೆನ್ಸರಲ್ಲಿ 3 ಥರ ಇರ್ತವೆ. ಒಂದು ಡಬಲ್ ವೈರ್ ಬರುತ್ತೆ, ಒಂದು 2 ವೈರ್ ಬರುತ್ತೆ, ಒಂದು 4 ವೈರ್ ಬರುತ್ತೆ. ಈ 4 ವೈರ್ ಏನಂದರೆ, ನಾವು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಇದಕ್ಕೆ ಪವರ್ ಸಪ್ಲೈ ಬಂದ್ಬಿಡುತ್ತೆ, ತಾನಾಗೆ ಇದ್ರದ್ದು ರಿಸಲ್ಟ್ ಬರುತ್ತೆ. ಈ ಬೇರೆ ಗಾಡಿದೆಲ್ಲ ಇಗ್ನಿಷನ್ ಆನ್ ಮಾಡಿ ಸ್ಟಾರ್ಟ್ ಆಗಿ ಹೀಟ್ ಆದಾಗ ಮಾತ್ರ ಅದರ ಓಟೋ ಸೆನ್ಸರ್ ವರ್ಕ್ ಮಾಡುತ್ತೆ, ಇಲ್ಲ ಅಲ್ಲಿಗಂಟ ಓಟೋ ಸೆನ್ಸರ್ ವರ್ಕ್ ಮಾಡಲ್ಲ. ಇದು ಹಂಗಿಲ್ಲ, ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಓಟೋ ಸೆನ್ಸರ್ ವರ್ಕ್ ಆಗೋಕ್ಕೆ ಶುರುವಾಗುತ್ತೆ. ಈಗ ನಾವು ಈ ಗಾಡಿ ಫ್ಯೂಲ್ ಪಂಪ್ ಇಚ್ಚಿತು, ಯಾವುದೋ ಮೋಜೋದು ಫ್ಯೂಲ್ ಪಂಪಲ್ಲಿ ನೋಡಿ ಯಾವ ರೀತಿ ಬ್ಲಾಕ್ ಆಗಿದೆ. ಈ ಥರ ಬ್ಲಾಕ್ ಆಯಿತು ಅಂದರೆ ನಿಮಗೆ ಫ್ಯೂಲ್ ಸಪ್ಲೈ ಸರಿಗೆ ಇರೋಲ್ಲ. ಫ್ಯೂಲ್ ಸಪ್ಲೈ ಇಲ್ಲ ಅಂದರೆ ನಿಮಗೆ ಜರ್ಕಿಂಗು, ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಮಿಸ್ಸಿಂಗ್ ಪ್ರಾಬ್ಲಮ್ಮು ಆ ಥರ ಬರುತ್ತೆ. ಫ್ಯೂಲ್ ಪಂಪ್ ಫಿಲ್ಟ್ರ್ ಕ್ಲೀನ್ ಮಾಡಿಬಿಟ್ಟು ನಾನು ಮತ್ತೆ ಇದನ್ನು ಫಿಟ್ಟಿಂಗ್ ಮಾಡ್ಬೇಕಾದ್ರೆ ನಾನು ಹಾಗೆ ತೋರಿಸ್ತೀನಿ.